ಬಹಳ ದೊಡ್ಡ ಬದಲಾವಣೆ ಆಯ್ತು ರಾಜಕಾರಣದಲ್ಲಿ. ಸರ್ ಹಾಗೆ ಆಗುತ್ತೆ, ದೊಡ್ಡ ಬದಲಾವಣೆ. ಅದು ವರ್ಲ್ಡ್ ಲೆವೆಲ್ ಅಲ್ಲಿ ಈ ಹನಿ ಟ್ರಾಪ್ ಸ್ಟಾರ್ಟ್ ಆಗಿದ್ದು ಯಾವಾಗ ಸರ್? ಯಾವ ಮುಂಚೆಯಿಂದನೂ ಇದೆಯಾ? ಇದು ಯಾವ ಸಾವಿರಾರು ವರ್ಷಗಳ ಹಿಂದಿಂದನೂ ಇದೆ ಹನಿ ಟ್ರಾಪಿನ ವ್ಯವಸ್ಥೆ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು CD ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸಿ ಜಡ್ಜಿಗಳನ್ನ, MLAಗಳನ್ನ, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳನ್ನ, ಮಂತ್ರಿಗಳನ್ನ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾರೇ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಜಡ್ಜ್ಗಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ. ಯಾರು ಮಾಡಿದ್ರು ಸರಿ, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ. ಅಲ್ಲ, ಇದನ್ನ ನಾವೇನ್ರ ಕಾಮಿಡಿ ಶೋ ನೋಡೋದು ಆ ಥರ ನೋಡೋಕ್ ಸಾಧ್ಯನಾ ಅಂತ ನಾವು ಪ್ರಯತ್ನ ಮಾಡಬೇಕು. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಇದೆ, 48 ಜನಗಳಿದ್ದಾರೆ. ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ಕಂಡು ಬರ್ತದೆ. ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಅವಶ್ಯಕತೆ ಇಲ್ಲ. ರಾಜಣ್ಣವರು ದೂರು ಕೊಡ್ಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ. ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಅವಾಗ ಎಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು, ಅದು ಇದು ಅಂತ ಬಜ್ಜಿ ಜನ ಎಲ್ಲ ವಿರೋಧ ಪಕ್ಷದವ್ರು ಕೂಗ್ದಾಗ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ಬೇಸಿಕ್ ಇನ್ಸ್ಟಿಂಕ್ಟ್ ಗಳಲ್ಲಿ ಸೆಕ್ಸ್ ಅನ್ನೋದು ಒಂದು ಬೇಸಿಕ್ ಇನ್ಸ್ಟಿಂಕ್ಟ್. ಅದು ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನೇಕ ಪೆನ್ ಡ್ರೈವ್ಗಳು ಕೂಡ ಇದೆ. ಆದ್ರೆ ವಿಧಾನಸಭೆಯಲ್ಲಿ ಆಪಾದನೆ ಮಾಡೋದು, ಸದನದಲ್ಲಿ ಆಪಾದನೆ ಮಾಡೋದು ಸಾಮಾನ್ಯ ಸಂಗತಿನ. ವೇಷಾವೃತ್ತಿ ಮಾಡ್ತಿದ್ದಾಳೆ ಅಂತ ಎಲ್ಲ ಕಲ್ಲಿಂದ ಹೊಡೆದು ಸಾಯಿಸ್ಬೇಕು ಅಂತ ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡಿದ್ರು. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದ್ರೂ ಇರ್ಲಿ, ನಮ್ಮ ಪಾರ್ಟಿಯವರಾದ್ರು ಇರ್ಲಿ, ನಿಮ್ ಪಾರ್ಟಿಯವರಾದ್ರು ಇರ್ಲಿ, ಅಥವಾ ಇನ್ಯಾವ್ದಾದ್ರು ಪಾರ್ಟಿಯವರಾದ್ರು ಇರ್ಲಿ. ಅವರು ರಾಜಣ್ಣವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಏನ್ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ಅಲ್ಲಿ ನಾವೆಲ್ಲ ಮಾಡಬಾರ್ದು ಮಾಡಿ ಈಗ ಸನ್ಯಾಸಿ ಆಗಿರೋದು ಅದನ್ನೆಲ್ಲ ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗಲಿಲ್ಲ. ನಾವು ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಇವೆಲ್ಲವೂ ಕೂಡ ಹೊರಗಡೆ ಬಂದ್ರೆ ಜನಗಳು ಗೊತ್ತಾಗ್ತದೆ. ಆಕ್ಟರ್ಸ್ಗಳು ಯಾರ್ಯಾರು ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಬರಲಿ. ಇವತ್ತು ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಪ್ರಸ್ತುತ ರಾಜಕಾರಣ ಯಾವ ದಿಕ್ಕಿಗೆ ಹೋಗ್ತದೆ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು 3 ಜನರೇಷನ್ ರಾಜಕಾರಣ ನಿಮ್ಮ ತಂದೆ ಅವರು ಹೊಂದಿದೆ, ಅವ್ರ ಹಿಂದಿಂದ ನೀವು ಕೇಳಿ. ಅವ್ರ ಹಿಂದಿಂದ ನಮ್ಮ ಅಜ್ಜನೂ MRA ಮೆಂಬರ್ ಆಗಿದ್ರು, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ. ನೀವು ನೋಡಿದ್ರಿ. ನೆಕ್ಸ್ಟ್ ಈಗ ಬರ್ತಿರೋ ರಾಜಕಾರಣ ಯಾವ? ಅಲ್ಲ, ಇದು ಯಾವ ದಿಕ್ಕಿಗೆ ಅಂತಂದೇಳಿ ನಾವು ಭೂತಕಾಲದ ಆಧಾರದ ಮೇಲೆ, ವರ್ತಮಾನ ಕಾಲದ ಆಧಾರದ ಮೇಲೆ ಭವಿಷ್ಯಕ್ಕೆ ಹಿಂಗೆ ಹೋಗುತ್ತೆ ಅಂತ ನೋಡೋದು. ಅದು ಆ ಥರನೇ ನೋಡ್ಕೊಂತ ಹೋಗ್ಬೇಕು ಅಂತೇನಿಲ್ಲ. ಬದಲಾವಣೆ ನನ್ನ ದೃಷ್ಟಿ ಒಳಗಡೆ ಒಂದು ಶಿಫ್ಟ್ ಅನ್ನೋದು ಆಗುತ್ತೆ. ಇದು ಈಗಿರೋಂಥ ಇದು ಅದು ಕಂಪ್ಲೀಟ್ ಒಂದು ಟಿಪ್ಪಿಂಗ್ ಪಾಯಿಂಟ್ ಅಂತೀವಿ. ಒಂದು ಕಷ್ಟದ್ದು ಏರ್ಸ್ಯಂತ ಒಂದು ಬಂಡೆನ ತುದಿಗೆ ತಗೊಂಡೋದ್ರೆ ಆಮೇಲೆ ಅದು ಆ ಕಡೆ ಸೈಡಿಗೆ ಹಿಂಗೆ ಉರುಳಿಸಿದಾಗ ಅಷ್ಟೇ ಫಾಸ್ಟಾಗಿ ಅದು ಕೆಳಗೆ ಬೀಳುತ್ತೆ. ಹಂಗೆ ಈಗ ಇದು ಟಿಪ್ಪಿಂಗ್ ಪಾಯಿಂಟಿಗೆ ಬರ್ತಾ ಇದೆ ಕಷ್ಟದ್ದು ಇದು ಎಲ್ಲ. ಆಮೇಲೆ ಎಲ್ಲರಿಗೂ ಒಂದು ಅರಿವು ಬರುತ್ತೆ, ಇದಲ್ಲ ನಮ್ಮ ಜೀವನದ ರೀತಿ, ಒದ್ದಾಟ ಅಲ್ಲ ನಮ್ಮ. ದೊಡ್ಡ ಬದಲಾವಣೆ ಆಯ್ತು ರಾಜಕಾರಣದಲ್ಲಿ. ಸರ್ ಹಾಗೆ ಆಗುತ್ತೆ, ದೊಡ್ಡ ಬದಲಾವಣೆ. ಅದು ವರ್ಲ್ಡ್ ಲೆವೆಲ್ ಅಲ್ಲಿ, ಪ್ರಪಂಚದ ಮಟ್ಟದಲ್ಲಿ. ಈಗ ನಾವು ಬರೀ ಇದು ಭಾರತ ದೇಶದಷ್ಟೇ ಅಲ್ಲ ಪ್ರಾಬ್ಲಮ್ ಇದೆ. ಈಗ ನೀವು ಅಮೇರಿಕಾಗೆ ಹೋದ್ರು ಅದೇ, ರಷ್ಯಾಗೆ ಹೋದ್ರು ಅದೇ, ಇಂಗ್ಲೆಂಡಿಗೆ ಹೋದ್ರು ಅದೇ, ಅಲ್ಲೇ ಬೇರೆ ಬೇರೆ ಥರದ ರೂಪಗಳಿರ್ಬೋದು. ಬಟ್ ಪ್ರಾಬ್ಲಮ್ ಎಲ್ಲರೂ ಸಫರಿಂಗಲ್ಲಿರೋಂಥದ್ದು. ಆ ಸಫರಿಂಗಿಂದ ನಾವು ರಿಲೀಫ್ ಆಗಬೇಕು ಅಂತಂದ್ರೆ ನಾವು ಒಬ್ರ ಬಗ್ಗೆ ಒಬ್ರಿಗೆ ಪ್ರೀತಿ, ಕೋಆಪ್ರೇಷನ್ನು, ಅದನ್ನು ಶಿಕ್ಷಣದಲ್ಲಿ ಚಿಕ್ಕ ವಯಸ್ಸಿಂದ ಕಲಿಸೋದಾಗಬೇಕು. ನಮಗೆ ಇರೋ ಶಿಕ್ಷಣ ಏನಾಗಿದೆ ಅಂದರೆ ಕಾಂಪಿಟೇಷನ್ ಕಲಿಸೋ ಶಿಕ್ಷಣ. ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಆಮೇಲೆ ಏನೋ ಒಂದು ಒಳ್ಳೆ ಕೆಲಸ ಹಿಡಿದು ಹೆಂಗೋ ಬದುಕಬಹುದು ಅಂತ. ಇದಲ್ಲ ಶಿಕ್ಷಣ ಅಂದ್ರೆ. ಅದಕ್ಕೆ ಶಿಕ್ಷಣ ಅನ್ನೋ ಪದನೇ ಅದನ್ನ ತೆಗೆದು ಹಾಕ್ಬೋದೇನೋ ಅಂತ ನಾನು ನಮ್ಮ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಕನ್ನಡ ಭಾಷಾ ತಜ್ಞರು ಒಬ್ರು ಇದ್ದಾರೆ, ಅವ್ರನ್ನ ಕೇಳ್ತಿದ್ದೆ. ಈ ಶಿಕ್ಷಣ ಅನ್ನೋದ್ರೊಳಗಡೆನೆ ಶಿಕ್ಷೆ ಇದೆ. ಮಕ್ಕಳಿಗೆ ಮೊದಲಿಂದನೇ ಶಿಕ್ಷೆ ಕೊಡೋಕೆ ಶುರು ಮಾಡಿಬಿಡ್ತೀವಿ ನಾವು. ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಹಂಗಾದ್ರೆ ನೀನು ಬುದ್ಧು ಅಂತ.
ಆಕ್ಚುಲಿ ಮಕ್ಕಳು ಓದೋದಕ್ಕಿಂತ ಮಕ್ಕಳನ್ನ ಓದೋ ಅಂತ ಪದ್ಧತಿ ಬರಬೇಕು. ಮಕ್ಕಳು ಅವರಲ್ಲಿ ಏನು ಪ್ರತಿಭೆ ಇದೆ ಅಂತ ನೋಡೋವಂಥದ್ದು, ಅವ್ರು ಹೆಂಗೆ ಕೊಡುಗೆ ಆಗಬಲ್ಲರು ಅನ್ನೋಂಥದ್ದು ನೋಡೋವಂಥದ್ದು, ಆ ಥರದ ಒಂದು ವ್ಯವಸ್ಥೆ ಬರಬೇಕು. ಪ್ರಸ್ತುತ ಕರ್ನಾಟಕದ ರಾಜಕಾರಣದ ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ಸೊ ಸೆಷನ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ರೀಸೆಂಟ್ ಆಗಿ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಆಗಿರುವಂತ ಬದಲಾವಣೆಗಳ ಬಗ್ಗೆ ನಾವು ಒಂದಷ್ಟು ಮಾತಾಡೋಣ. ಅಂದ್ರೆ ಈ ಸೆಷನ್ ಏನು ಸೆಷನ್ ನಡೀತಾ ಇತ್ತು ಅಂದ್ರೆ ರಾಜ್ಯದ ಅಭಿವೃದ್ಧಿ ಏನ್ ಕೊಡುಗೆ ಕೊಡಬೇಕು, ಇಲ್ಲಿ ಏನಾಗಿದೆ, ಅವರ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದೆ, ಸಮಸ್ಯೆಗಳನ್ನ ನಾವು ಹೆಂಗ್ ಬಗೆಹರಿಸಬೇಕು, ಇದಕ್ಕೆ ನಡೀತಾ ಇತ್ತು. ಬಟ್ ಈ ಸೆಷನ್ ಓದೋದಿಲ್ಲ, ಹನಿ ಟ್ರಾಪ್ ಆಗುತ್ತೆ ಈಗ. ಅಲ್ಲ ಅದಕ್ಕೆ ನೋಡಿದ್ರು ಅಂತ ಅದೇ ಸೆಷನ್ ಅಂದ್ರೆ ಏನ್ ಯಾವ ಹಂತಕ್ಕೆ ಬಂದಿದೆ ಅಂತ. ಅಲ್ಲ ಇದನ್ನ ನಾವೇನ್ರ ಕಾಮಿಡಿ ಶೋ ನೋಡೋದಕ್ಕ ಆ ಥರ ನೋಡಕ್ ಸಾಧ್ಯನಾ ಅಂತ ನಾವು ಪ್ರಯತ್ನ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಈ ಹನಿ ಟ್ರಾಪ್ ಸ್ಟಾರ್ಟ್ ಆಗಿದ್ದು ಯಾವಾಗ ಸರ್? ಯಾವ ಮುಂಚೆಯಿಂದನೂ ಇದೆಯಾ ಇದು? ಯಾವ ಹರ್ಷವರ್ಧನ ಆ ಕಾಲದಿಂದನೂ ಹನಿ ಟ್ರಾಪ್ ಗೊತ್ತಿಲ್ಲ, ಇತ್ತೀಚೆಗೆ ತಾನೇ ಕೇಳ್ತಾ ಇದ್ದೀವಿ. ಇದು ಸಾವಿರಾರು ವರ್ಷಗಳ ಹಿಂದಿಂದನೂ ಇದೆ ಹನಿ ಟ್ರಾಪಿನ ವ್ಯವಸ್ಥೆ. ಉದ್ದೇಶ ಏನು ಸರ್? ಅಲ್ಲ, ಅದು ನಾನು ಹೇಳಿದ್ನಲ್ಲ, ಬೇಸಿಕ್ ಇನ್ಸ್ಟಿಂಕ್ಟ್ಗಳಲ್ಲಿ ಸೆಕ್ಸ್ ಅನ್ನೋದು ಒಂದು ಬೇಸಿಕ್ ಇನ್ಸ್ಟಿಂಕ್ಟ್. ಅದನ್ನ ಅದೇನೋ ತಪ್ಪು ಅಂತ ಅದನ್ನ ಉಪಯೋಗಿಸ್ಕೊಂಡು ಬೇರೆ ಯಾರನ್ನೋ ಅದಕ್ಕೆ ಬೀಳ್ಸೋವಂಥದ್ದು ಸುಲಭ. ಯಾರಾದ್ರೂ ಎಂಥ ವಿಶ್ವಾಮಿತ್ರನಂತಾನೆ ಬಿದ್ದದಾನೆ ಅಂತಂದ್ರೆ ವಿಶ್ವಾಮಿತ್ರ ಮೇನಕೆಗೆ ಬಿದ್ದ ಅಂತಂದೇಳಿ ನೋಡಿದ್ವಿ. ಅದೊಂಥರ ಹನಿ ಟ್ರಾಪೇ ಅದು ಭರ್ಜರಿ ಘೋರ ತಪಸ್ ಮಾಡ್ತಿದ್ದ, ಅದೇನೋ ಕೇಳ್ಬಿಡ್ತಾನೆ ಅಂತಂದೇಳಿ ಅವಾಗ ಇಂದ್ರ ಅವರೆಲ್ಲ ಮಾಡಿದ್ದಂತೆ ಹನಿ ಟ್ರಾಪ್. ಅದು ಸರ್ ನಿಮ್ ಪ್ರಕಾರ ಇದೇನು ಹೊಸ್ತೇನಲ್ಲ ಹನಿ ಟ್ರಾಪಿಂಗ್ ಅನ್ನೋದು? ಇದೇನು ಹೊಸದಲ್ಲ, ದೇವತೆಗಳೇ ಅದಕ್ಕೆ ಸಿಗಾಕೊಂಡಿದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಅವಶ್ಯಕತೆ ಇಲ್ಲ. ಈ ಹನಿ ಟ್ರ್ಯಾಪ್ ಅದನ್ನ ದೊಡ್ಡ ಹನಿ ಟ್ರ್ಯಾಪ್ ಯಾರೋ ಏನೋ ದುಡ್ಡು ಕೇಳಿದ್ರು ಅವ್ರನ್ನ ಪೊಲೀಸ್ನವ್ರ ಕೈ ಕೊಡ್ಬೇಕು, ಅದು ಮಾತಾಡೋಂಥದ್ದು ಏನಿರ್ತೈತಿ. ಅದು ಹಿಂದೆ ಒಂದ್ಸರಿ ಎಂಥದ್ದು ರಾಜವರ್ಧನ್ ಅವ್ರು ಏನೋ 2 ಮದುವೆ ಆಗಿದ್ದಾರೆ ಅಂತಂದೇಳಿ ದೊಡ್ಡ ಗಲಾಟೆ ಆಗಿತ್ತು. ಅವಾಗ ರಾಮಕೃಷ್ಣ ಹೆಗಡೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ರಾಜವರ್ಧನ್ 2ನೇ ಮದುವೆ ಆಗಿದ್ದಾರೆ ಅಂತಂದೇಳಿ ಆವಾಗ ಎಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು, ಅದು ಇದು ಅಂತ ಭರ್ಜರಿ ಜನ ಎಲ್ಲ ವಿರೋಧ ಪಕ್ಷದವ್ರು ಕೂಗಿದಾಗ ನಮ್ಮ ತಂದೆಯವ್ರು ಎದ್ದು ನಿಂತ್ಕೊಂಡು ಯೇಸು ಕ್ರಿಸ್ತಗೂ ಲೇಡಿ ಮ್ಯಾಗ್ಡಲಿನ ಅವ್ರ ಕತೆ ಹೇಳಿದ್ರು. ಅವಳು ಯಾರೋ ಒಬ್ಳು ವೇಶ್ಯ ಅಂತಂದೇಳಿ ವೇಶ್ಯಾವೃತ್ತಿ ಮಾಡ್ತಿದ್ದಾಳೆ ಅಂತ ಎಲ್ಲ ಕಲ್ಲಿಂದ ಹೊಡೆದು ಸಾಯಿಸ್ಬೇಕು ಅಂತ ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡಿದ್ರು ಅಂತ. ಸರ್ ನೀವು ಯಾವುದೂ ಪಾಪ ಮಾಡದೇ ಇರೋಂಥವ್ರು ಮೊದಲನೇ ಕಲ್ಲು ಹೊಡೀರಿ ಅಂತ ಬಂದು ಹೇಳಿದ್ನಂತೆ ಯೇಸು ಕ್ರಿಸ್ತ. ಅವಾಗ ಎಲ್ಲರೂ ಕಲ್ಲುಗಳು ಕೆಳಗೆ ಹಾಕಿದ್ರು ಅಂತ ಒಂದು ಕತೆ. ಸೊ ಎಲ್ಲರೂ ಕೊಲ್ಲಿಡು ಅದೇ ಅಲ್ಲ, ಪಾಪ ಮಾಡದೇ ಇದ್ದವ್ರು ಬಿಡಪ್ಪ ಮಾತಾಡಿದ್ರೆ ಹೌದು ಅನ್ಬೋದು. ಅಂತ ಒಂದು ಅಷ್ಟು ದಾಷ್ಟ್ಯತೆ ಇರೋರು ಯಾರು ಮಾತಾಡಿ ಬುದ್ಧವಾದ ಹೇಳಿ. ಅಕಸ್ಮಾತ್ ಯಾರ ಅಂತವ್ರು ಮಾಡಿದ್ರೆ ಇಲ್ಲಪ್ಪ ನೋಡು ಸನ್ಯಾಸಿಗಳು ಇದ್ದಂಗೆ ಇರ್ಬೇಕು ರಾಜಕಾರಣಿಗಳು ಅಂದ್ರೆ ಅಂತಂದೇಳಿ. ಅಲ್ಲ ಅದನ್ನ ನೀವು ಉಳಿಸ್ಕೊಬಿಟ್ಟಿದ್ದೀರಲ್ಲ. ಅಲ್ಲಿ ನಾವೆಲ್ಲ ಮಾಡಬಾರ್ದು ಮಾಡಿ ಈಗ ಸನ್ಯಾಸಿ ಆಗಿರೋಂಥದ್ದು ಅದನ್ನೆಲ್ಲ ಮತ್ತದು ನನಗೆ ಹಿಂದೆ ಕೂಡ ಯಾವುದೋ ಒಂದು ಇದ್ರೊಳಗೆ ಮಾತಾಡ್ತಾ ಸಂಗೀತ ಅಂತಂದೇಳಿ ಅವ್ರೊಂದು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ದೆ. ಆವಾಗ ನನಗೊಬ್ಬಳು ಗರ್ಲ್ ಫ್ರೆಂಡ್ ಇದ್ದು, ಅವಳು ನಮ್ಮ ತಂದೆಗೆ ಇದು ಅಂಥದ್ದು ಆಪ್ಕೆ ಅದಾಲತ್ ಒಳಗಡೆ ರಜತ್ ಶರ್ಮಾ ಕೇಳಿದ ಪ್ರಶ್ನೆ, ನಿಮ್ಗೇನು ಹೆಣ್ಣು ಹೆಂಡ ಇವೆಲ್ಲ ವೀಕ್ನೆಸ್ ಅಂತಂದೇಳಿ ಅಂತಾರಲ್ಲ, ನಿಜನಾ ಅಂತಂದೇಳಿ. ಹೌದು ನಿಜ. ಹೆಣ್ಣಿನ ಬಗ್ಗೆ ಕೇಳ್ಬೇಕು ಅಂದ್ರೆ ನಾನು ಹೆಂಡ್ತಿ ಕೇಳ್ಬೇಕು, ಅದನ್ನ ನನ್ನ ಹೆಂಡ ಆರೋಗ್ಯದ ಬಗ್ಗೆ ಕೇಳ್ಬೇಕು ಅಂದ್ರೆ ನಾನು ಡಾಕ್ಟ್ರಿಗೆ ಕೇಳ್ಬೇಕು, ಅದನ್ನ ಜನ ಎಲ್ಲ ಯಾಕೆ ಅದನ್ನ ಮಾತಾಡ್ಕೊಂತ ಹೋಗ್ಬೇಕು ಅಂತಂದೇಳಿ ಅವರು ಇದು ಮಾಡಿದ್ರು. ಅದನ್ನ ಹೇಳಿದ್ನ ನಮ್ಮ ಗರ್ಲ್ ಫ್ರೆಂಡ್ ಒಬ್ಳು ಇದ್ಲಲ್ಲ, ಅವಳು ಕೇಳಿದ್ದು, ನಿಜವಾಗ್ಲೂ ಬೀಜ ಅಂತ ಇರೋದು ನಿಮ್ಮ ಅಪ್ಪಗೊಬ್ಬನಿಗೆ, ಉಳ್ದರೆಲ್ಲರೂ ಮುಚ್ಚಿಟ್ಕಂತಾರೆ, ಇಂಥವೇನ್ರ ಇದ್ರೆ ನಿಜವಾದ ಗಂಡಸ್ತಾನ ಅಂದ್ರೆ ನಿಮ್ಮ ಅಪ್ಪಗೆ ಇರೋದು ಅಂತಂದೇಳಿ. ಹಂಗೆ ನಾವು ಎಲ್ಲ ಗರ್ಲ್ ಫ್ರೆಂಡ್ಸು ಅವನ್ನೆಲ್ಲ ನೋಡಿರೋರೆ. ಬಟ್ ಈಗ ಸ್ವಲ್ಪ ಆಮೇಲೆ ಬೆಳವಣಿಗೆ ವಿಕಾಸ ಅನ್ನೋದು ನಿರಂತರವಾಗಿ ಆಗ್ತಿರ್ತದೆ. ಪಾರ್ಟ್ ಆಫ್ ಲೈಫ್. ಹೌದು, ಪಾರ್ಟ್ ಆಫ್ ಲೈಫ್. ಅದನ್ನ ಈಗ ನಿಮಗದು ಹನಿ ಟ್ರಾಪ್ ಆಗಿ ಬದಲಾಗಿದೆ. ನಿಮ್ಮ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಅದೊಂದು ಇದಾಗಿ ಒಂದು ಶಸ್ತ್ರ. ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ಇವಾಗ. ಅದನ್ನ ಅಸ್ತ್ರ ಮಾಡ್ಕೊಂಡು ಅಲ್ಲ, ಇಂಥ ಸಿಲ್ಲಿ ವಿಷಯಗಳ ಬಗ್ಗೆ ಗಮನ ಕೊಡುವಂಥದ್ದನ್ನ ನಾವು ಮಾಧ್ಯಮದವರು ಕಡಿಮೆ ಮಾಡ್ತಾ ಹೋಗ್ಬೇಕು. ಬೇರೆ ಅದಕ್ಕೇನ್ ಬೇಕೋ ಪೊಲೀಸ್ನವರು ಏನೋ ಇರ್ತಾರೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.